ಈ ಜೀವ ನಿನಗಾಗಿ ಮುಂದುವರಿದ ಭಾಗ 11. ಚಂದ್ರಕಲಾರವರು ಅಭಿಯ ಬರ್ಬಾದಿಯ ಬಗ್ಗೆ ಯೋಚನೆ ಮಾಡತೊಡಗಿದರು. ಈ ವಿಷಯವನ್ನು ತನ್ನ ಚಿಕ್ಕ ಮಗನಾದ ಅನ್ಮೋಲನ ಹತ್ತಿರ ಡಿಸ್ಕಸ್ ಮಾಡತೊಡಗಿದರು. ಅನ್ಮೋಲ್, ಆಫೀಸ್ ಕೆಲಸಗಳಲ್ಲಿ ಹಿಡಿತ ಸಾಧಿಸಿದೆಯಾ ತಾನೆ? ಇನ್ನೂ ಇಲ್ಲಮ್ಮ. ಡ್ಯಾಡ್ ನನಗೆ ಸರಿಯಾಗಿ ಎಲ್ಲ ಜವಾಬ್ದಾರಿಗಳನ್ನು ಕೊಡ್ತಾ ಇಲ್ಲ. ದೊಡ್ಡ ದೊಡ್ಡ ಬಿಸ್ನೆಸ್ ಮೀಟಿಂಗ್ ಎಲ್ಲ ಅವರೇ ಹೋಗ್ತಾರೆ, ನನ್ನನ್ನು ಕರೆದುಕೊಂಡು ಹೋಗಲ್ಲ. ಡ್ಯಾಡ್ ಏನೋ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದಾರಂತ ನನಗನ್ನಿಸ್ತಾ ಇದೆ ಮಾಮ್. ನನಗೂ ಹಾಗೇನು ಅನ್ನಿಸ್ತಾ ಇದೆ. ಎಷ್ಟಾದರೂ ಅಭಿ ಅವರ ಸ್ವಂತ ಮಗ ಅಲ್ವಾ, ಅದಕ್ಕೆ ಅವನನ್ನೇ ಕಂಪ್ನಿ ಹೆಡ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇತ್ತೀಚೆಗೆ ನನ್ನ ಮಾತೇ ಕೇಳಲ್ಲ ಅಂತಾರೆ. ಅಭಿ ಎಗೇನ್ಸ್ಟ್ ಮಾತಾಡಿದ್ರೆ ನನಗೇನು ಬೈದು ನನ್ನ ಬಾಯಿ ಮುಚ್ಚಿಸ್ತಾರೆ. ಇದು ಹೀಗೇನೆ ಕಂಟಿನ್ಯೂ ಆಗಬಾರ್ದು, ಏನಾದರೂ ಮಾಡಬೇಕು. ನಾವು ಈ ಥರ ಕೈ ಕಟ್ಕೊಂಡು ಕೂತ್ರೆ ಆಸ್ತಿ ಎಲ್ಲ ನಮ್ಮ ಕೈ ತಪ್ಪಿ ಹೋಗುತ್ತೆ. ಕಂಪ್ನಿ ಆಗಲಿ ಆಸ್ತಿಯಲ್ಲಾಗಲಿ ಒಂದು ಭಾಗನೂ ಅಬ್ಬಿಗೆ ಹೋಗಬಾರ್ದು, ಎಲ್ಲ ನಮ್ಮ ಹೆಸರಿಗೇನೆ ಆಗಬೇಕು. ಆ ಥರ ಏನಾದರೂ ಪ್ಲಾನ್ ಮಾಡು. ನನಗೇನು ಹೊಡೆತಿಲ್ಲ ಮಾಮ್, ನಿಮ್ಮ ಹತ್ರ ಏನಾದರೂ ಪ್ಲಾನ್ ಇದ್ರೆ ಹೇಳಿ. ನಾವು ಅಭಿಯನ್ನೇ ಮುಗಿಸ್ಬಿಟ್ರೆ ಹೇಗೆ? ಮಾಮ್, ಏನು ಹೇಳ್ತಾ ಇದ್ದೀರಾ? ಅವನಿಗೆ ಮನೆ ಮಗ ಅಲ್ವಾ? ಬೇಡ ಮಾಮ್, ಅವನನ್ನು ಮುಗಿಸೋದು ಬೇಡ. ಅವನನ್ನು ಮುಗಿಸಿಲ್ಲ ಅಂದರೆ ಆಸ್ತಿಯಲ್ಲಿ ಒಂದು ಬಿಡಿ ಕಾಸು ಕೂಡ ನಮಗೆ ಸಿಗಲ್ಲ. ಆಸ್ತಿ ಎಲ್ಲ ಅವನ ಹೆಸರಿಗೆ ಆದಮೇಲೆ ನಾವು ಪೈಸೆಗೆ ಅವನ ಹತ್ರ ಕೈ ಚಾಚಬೇಕಾಗತ್ತೆ. ಇದೆಲ್ಲ ನಿಮಗೆ ಓಕೆನಾ? ಹೌದಲ್ವ ಮಾಮ್? ನಾವು ಅವನ ಹತ್ರ ದುಡ್ಡಿಗೆ ಕೈ ಚಾಚೋ ಸಮಯ ಬರಬಾರ್ದು. ದುಡ್ಡು ಪವರ್ ಏನಾದರೂ ನಮ್ಮ ಹತ್ರನೇ ಇರಬೇಕು. ನೀವೇನು ಹೇಳ್ತೀರ ಹಾಗೆ ಮಾಡೋಣ. ಆದರೆ ಮಾಮ್, ಅವನನ್ನು ಸಾಯಿಸೋದು ಹೇಗೆ? ಅವನನ್ನು ಸಾಯಿಸಿದ್ರೆ ಡ್ಯಾಡಿಗೆ ಗೊತ್ತಾಗಲ್ವಾ? ಡ್ಯಾಡಿಗೆ ಏನಾದರೂ ಗೊತ್ತಾದರೆ ಅವ್ರು ನಮ್ಮನ್ನಂತೂ ಸುಮ್ಮನೆ ಬಿಡಲ್ಲ. ನಮ್ಮನ್ನು ಕಂಬೆಯಿಂದ ಖಂಡಿತ ಕಳಿಸ್ತಾರೆ. ಅವ್ರಿಗೆ ಗೊತ್ತಾಗದ ಹಾಗೆ ಅವನನ್ನು ಸಾಯಿಸೋಣ. ಇದಕ್ಕಿಂತ ಮುಂಚೆನೇ 2 ಮರ್ಡರ್ ಮಾಡ್ತೀನಿ. ಇಷ್ಟೇ ತನಕ ಯಾರಿಗಾದ್ರೂ ಗೊತ್ತಾಯ್ತಾ? ಇಲ್ಲ ಅಲ್ವಾ? ಅವನ ತಾಯಿಯನ್ನು ಹೇಗೆ ಸಾಯಿಸಿದ್ನೋ ಹಾಗೆ ಇವನನ್ನು ಕೂಡ ಸಾಯಿಸಿದ್ರಾಯಿತು. ಯಾರಿಗೂ ಯಾವ ರೀತಿಯ ಸಂಶಯನೂ ಬರಲ್ಲ. ಅವನು ಸತ್ತ ಮೇಲೆ ಅವನ ಇಡೀ ಆಸ್ತಿ ಎಲ್ಲ ನಮ್ಮದೇ. ನಿನ್ನ ಡ್ಯಾಡಿ ಏನಾದರೂ ನಮ್ಮ ದಾರಿಗೆ ಅಡ್ಡ ಬಂದರೆ ಅವರನ್ನು ಕೂಡ ಸಾಯಿಸೋದೆ. ಏನು ಮಾಮ್, ನೀವು ಮಾತು ಎತ್ತಿದ್ರೆ ಸಾಯಿಸ್ತೀನಿ ಅಂತೀರ. ಡ್ಯಾಡನ್ನು ಯಾಕೆ ಸಾಯಿಸಬೇಕು? ಅವ್ರು ಇರಲಿ, ಅವ್ರಿಗೆ ಏನು ಮಾಡಬೇಡಿ. ನಾವು ಇವತ್ತು ಐಷಾರಾಮಿ ಜೀವನ ಲೀಡ್ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಡ್ಯಾಡೇ ಕಾರಣ. ಆ ಕಾರಣಕ್ಕಾದರೂ ಡ್ಯಾಡ್ಗೆ ಏನು ಮಾಡಬೇಡಿ. ಅವ್ರಿಗೆ ಗೊತ್ತಾಗದ ಹಾಗೆ ನಾವು ಅಭಯನ ಸಾಯಿಸೋಣ. ನಿನ್ನ ಡ್ಯಾಡಿ ಇತ್ತೀಚೆಗೆ ತುಂಬ ಆಡ್ತಾ ಇದ್ದಾರೆ. ನನ್ನ ಮಾತೇ ಕೇಳಲ್ಲ ಅಂತಾರೆ. ನನ್ನ ಮಾತು ಕೇಳಿಲ್ಲ ಅಂದರೆ ನನಗೆ ತುಂಬಾ ಸಿಟ್ಟು ಬರುತ್ತೆ. ಅವ್ರು ನಮ್ಮ ದಾರಿಗೆ ಅಡ್ಡ ಬರಬಾರ್ದಂತ ದೇವರಲ್ಲಿ ಬೇಡ್ಕೊ. ಅವ್ರೇನಾದರೂ ನಮ್ಮ ದಾರಿಗೆ ಅಡ್ಡ ಬಂದರೆ ಅವರ ಸಾವು ನನ್ನ ಕೈಲೇ ಆಗುತ್ತೆ. ನನಗೆ ಆ ಮನುಷ್ಯನ ಮೇಲೆ ಒಂಚೂರು ಫೀಲಿಂಗ್ಸೇ ಇಲ್ಲ. ಬರೀ ದುಡ್ಡುಗೋಸ್ಕರ ಅವ್ರನ್ನ ಮದುವೆ ಆಗಿರೋದು. ಒಂದ್ಸಲ ಈ ಪ್ರಾಪರ್ಟಿ ಎಲ್ಲ ನಮ್ಮ ಹೆಸರಿಗೆ ಆಗಲಿ, ಆಮೇಲೆ ನೋಡು ಅವ್ರನ್ನ ಹೇಗೆ ಆಟ ಆಡಿಸ್ತೀನಂತ. ಅವರು ನನ್ನ ಗುಲಾಮನನ್ನಾಗಿ ಮಾಡಿಲ್ಲ ಅಂದರೆ ನನ್ನ ಹೆಸರು ಚಂದ್ರಕಲಾನೇ ಅಲ್ಲ. ಇದೆಲ್ಲ ಈಗ ಬಿಟ್ಟಾಕು. ಈಗ ನಾವು ನಿನ್ನ ಡ್ಯಾಡ್ ವಿಷಯ ಬಿಟ್ಟು ಅಭಿ ಸಾವಿನ ಬಗ್ಗೆ ಯೋಚನೆ ಮಾಡಬೇಕು. ಹೌದು ಮಾಮ್, ಆದಷ್ಟು ಬೇಗ ಪ್ಲಾನ್ ರೆಡಿ ಮಾಡೋಣ ಅಂತ ಅವನು ಹೇಳುತ್ತಿರಬೇಕಾದರೆ ಅಲ್ಲಿಗೆ ಬಂದ ಅಂಕಿತ, ಏನು ಅಮ್ಮ ಮಗ ಇಬ್ಬರು ಒಂದೇ ರೂಮಲ್ಲಿ ಇದ್ದೀರಾ? ನೀವಿಬ್ಬರು ಒಟ್ಟಿಗೆ ಒಂದೇ ರೂಮಲ್ಲಿ ಇದ್ದೀರಾ ಅಂದರೆ ಏನೋ ಸ್ಕೆಚ್ ಆಗ್ತಿರೋ ಹಾಗೆ ಅನ್ನಿಸ್ತಾ ಇದೆ. ಯಾರಿಗೆ ಸ್ಕೆಚ್ ಆಗ್ತಾ ಇದ್ದೀರಾ? ಅಭಿಗೆ ಅಲ್ಲ ತಾನೆ? ನೋಡು ಬೇಬಿ, ಇದೆಲ್ಲ ನಿನ್ಗೆ ಬೇಕಾಗಿಲ್ಲ. ನಾವೇನು ಮಾಡ್ತೀವೋ ಅದರಲ್ಲಿ ನೀನು ಇಂಟರ್ಫಿಯರ್ ಆಗಬಾರ್ದು. ನಿನಗೆ ಸುತ್ತಾಡೋಕ್ಕೆ ಪಾರ್ಟಿ ಮಾಡೋಕ್ಕೆ ದುಡ್ಡು ಕೊಡ್ತಾ ಇದ್ದೀನಲ್ವಾ, ನೀನು ಹೋಗಿ ಎಂಜಾಯ್ ಮಾಡು. ನಮ್ಮ ವಿಷಯಕ್ಕೆಲ್ಲ ತಲೆ ಹಾಕಬೇಡ. ಹಾಂ, ಪಾರ್ಟಿ ಅಂದಾಗ ನೆನಪಾಯ್ತು ನೋಡು. ಎಲ್ಲಿ ನನಗೆ 1 ಲಕ್ಷ ಕೊಡು. ಮೊನ್ನೆ ತಾನೇ ದುಡ್ಡು ತಗೊಂಡು ಹೋದಿ ಅಲ್ವಾ, ಅದೆಲ್ಲ ಅಷ್ಟು ಬೇಗ ಖರ್ಚಾಯ್ತಾ? ನೀನು ಜಿಜುಬಿ ಲಕ್ಷ ಯಾರಿಗೆ ಸಾಕಾಗುತ್ತೆ? ನನಗೆ ಪಾರ್ಟಿ ಮಾಡೋಕ್ಕೆ ದುಡ್ಡು ಸಾಕಾಗ್ತಾ ಇಲ್ಲ. ಬೇಗ 1 ಲಕ್ಷ ಕೊಡು.
ಇಲ್ಲ ಬೇಬಿ, ಈಗ ನನ್ನ ಹತ್ರ ದುಡ್ಡಿಲ್ಲ, ದುಡ್ಡು ಕೊಡೋಕ್ಕಾಗಲ್ಲ. ನೋಡು ಹನಿ, ನಾನು ಕೇಳಿದಷ್ಟು ದುಡ್ಡು ಕೊಟ್ಟರೆ ನಿಂಗೇನೆ ಒಳ್ಳೆಯದು. ಇಲ್ಲ ಅಂದರೆ ನಾನು ನಿನ್ನನ್ನು ಬಿಟ್ಟು ಅಭಿ ಹತ್ರ ಹೋಗ್ತೀನಿ. ಹೆಂಗೋ ಅವ್ನು ನನ್ನ ಪ್ರೀತಿಯಲ್ಲಿ ಪಾಗಲಾಗಿದ್ದಾನೆ. ನಾನು ಅವನ ಹತ್ರ ಹೋದರೆ ಅವ್ನು ನನಗೆ ಖಂಡಿತ ಒಪ್ಕೊಳ್ತಾನೆ. ಅದು ಯಾರ ಹತ್ರ ಹೋಗ್ತೇ ಹೋಗು, ಆದರೆ ನಾನೀಗ ನಿಂಗೆ ದುಡ್ಡು ಕೊಡಲ್ಲ. ನನ್ನ ಹತ್ರ ದುಡ್ಡಿಲ್ಲ ಅಷ್ಟೇ. ನೀನೊಬ್ಬ ವೇಸ್ಟ್ ಫೆಲೋ. ನಾನು ಅಭಿಯನ್ನೇ ಮದುವೆ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಈ ಮನೆಯ ಯಜಮಾನಿ ಆಗ್ತಾ ಇದ್ದೆ. ಇಡೀ ಆಸ್ತಿಯನ್ನು ಅನುಭವಿಸ್ತಾ ಎಂಜಾಯ್ ಮಾಡ್ತಾ ಇದ್ದೆ. ಮದುವೆ ಮುಂಚೆ ಆಸ್ತಿ ಎಲ್ಲ ನಿನ್ನದಂತ ಹೇಳಿ ನನ್ನ ನಂಬಿಸಿ ಮೋಸದಿಂದ ಮದುವೆ ಆದೆ. ಮದುವೆ ಆದಮೇಲೆ ಗೊತ್ತಾಯ್ತು ನೀನೊಬ್ಬ ನಾಲಾಯಕ್ ಅಂತ. ಈ ಮನೆ ಸರ್ವೆಂಟ್ ಆಗೋಕ್ಕೂ ಲಾಯಕ್ಕಿಲ್ಲ ನೀನು. ಮನೆ ಯಜಮಾನ ಆಗೋಕ್ಕೆ ಹೊರಟಿದ್ದಾನೆ, ವೇಸ್ಟ್ ಫೆಲೋ. ಅದೇನು ಮಾಡ್ತೀಯ ಮಾಡು. ಆಸ್ತಿಯಲ್ಲಿ ಅಭಿಗಿಂತ ಜಾಸ್ತಿ ಪಾಲು ನಿನಗೆ ಸಿಗಬೇಕು. ಇಲ್ಲ ಅಂದರೆ ನಾನು ಅಭಿ ಹತ್ರನೇ ಹೋಗ್ಬಿಡ್ತೀನಿ ಅಂತ ಹೇಳಿ ಕೋಪದಿಂದ ಅಲ್ಲಿಂದ ಹೊರ ನಡೆದಳು. ಅವಳು ಹೊರ ಬರುತ್ತಿದ್ದಂತೆ ಅಭಿ ಅವಳಿಗೆ ಎದುರಾದನು. ಅವಳನ್ನು ನೋಡಿ ಅಭಿಯ ರಕ್ತ ಕುದಿಯತೊಡಗಿತು. ಅವಳು ವೈಯಾರದಿಂದ ಅವನ ಹತ್ತಿರ ಹೋಗಿ ಅಭಿ ಅಂತ ಹೇಳಿದಳು. ಅವನು ಕೋಪದಿಂದ ಅಲ್ಲಿಂದ ಹೊರಟು ಹೋದನು. ಅವಳು ಮುಖ ಸಿಂಡರಿಸುತ್ತಾ, ಅದೆಷ್ಟು ದಿನ ನನ್ನಿಂದ ತಪ್ಪಿಸ್ಕೊಂಡು ಓಡಾಡ್ತೀಯ ಅಂತ ನಾನು ನೋಡ್ತೀನಿ. ಮೊದಲಿನ ಹಾಗೆ ನಿನ್ನ ನನ್ನ ಬಲೆಯಲ್ಲಿ ಹೇಗೆ ಬೀಳಿಸ್ಬೇಕಂತ ನನಗೆ ಚೆನ್ನಾಗೇ ಗೊತ್ತು. ಈ ಅಂಕಿತ ದುಡ್ಡಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾಳೆ. ಒಂದು ವೇಳೆ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಆದರೆ ನಾನು ಅನ್ಮೋಲ್ ನಾನು ಬಿಟ್ಟು ನಿನ್ನ ಜೊತೆನೇ ಬರ್ತೀನಿ. ನಿನ್ನನ್ನು ಮತ್ತೆ ಹೇಗೆ ಪಟಾಯಿಸ್ಬೇಕಂತ ನನಗೆ ಚೆನ್ನಾಗೇ ಗೊತ್ತು ಅಂತ ಅವಳು ಮನಸ್ಸಿನಲ್ಲಿ ಅಂದುಕೊಂಡು ಪಾರ್ಟಿಗೆಂದು ಹೊರಟಳು. ಇದನ್ನೆಲ್ಲ ನೋಡುತ್ತಿದ್ದ ಚಂದ್ರಕಲಾರ್ ಅವರ ಮುಖದಲ್ಲಿ ನಗು ಬಂದು ಬಿಟ್ಟಿತು. ಇದನ್ನು ನೋಡಿದ ಅನ್ಮೋಲ್, ಮಾಮ್, ಇಲ್ಲಿ ಇಷ್ಟು ಸೀರಿಯಸ್ ಮ್ಯಾಟರ್ ನಡೆದು ಹೋಯ್ತು, ನೀವು ನೋಡಿದ್ರೆ ನಗ್ತಾ ಇದ್ದೀರಾ. ನಗದು ಇನ್ನೇನು ಮಾಡಲಿ, ಅಳ್ಬೇಕಾ? ಅಲ್ಲ ಮಾಮ್, ಯಾಕೆ ಇಷ್ಟೊಂದು ಕೂಲಾಗಿ ಮಾತಾಡ್ತಾ ಇದ್ದೀರಾ? ಅವಳು ಏನಾದರೂ ನನ್ನನ್ನು ಬಿಟ್ಟು ಅಭಿ ಹತ್ರ ಹೋದರೆ ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗಿಬಿಡುತ್ತೆ. ಅಭಿಗೆ ಆಸ್ತಿ ಜೊತೆ ಪ್ರೀತಿಸಿದ ಹುಡುಗಿ ಕೂಡ ಸಿಗ್ತಾಳೆ. ಅದು ಅಷ್ಟು ಸುಲಭ ಅಂತ ಅಂದ್ಕೊಂಡಿದ್ಯಾ? ನಾನಿರುವವರೆಗೆ ಅದು ಖಂಡಿತ ಸಾಧ್ಯ ಇಲ್ಲ. ಅವನಿಗೆ ಆಸ್ತಿ ಕೂಡ ಸಿಗಲ್ಲ, ಪ್ರೀತಿಸಿದ ಹುಡುಗಿ ಕೂಡ ಸಿಗಲ್ಲ. ಅದು ಹೇಗೆ ಮಾಮ ಅಷ್ಟು ಓವರ್ ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ? ಈಗ ತಾನೇ ಅಂಕಿತ ಅವನ ಜೊತೆ ಹೋಗ್ತೀನಂತ ಹೇಳಿ ಹೋದ್ಲಲ್ವಾ? ನೀನು ಅಂಕಿತ ಹೋಗೋದನ್ನು ನೋಡಿದೆ, ಆದರೆ ನಾನು ಅವಳು ಹೊರಗೆ ಏನು ಮಾಡಲಿಲ್ಲ ಅಂತ ನೋಡಿದೆ. ಅವನಿಗೆ ಅವಳ ಮೇಲೆ ತುಂಬಾ ಕೋಪ ಇದೆ. ಮೋಸ ಮಾಡುವವರನ್ನು ಅವನು ಯಾವತ್ತೂ ಕ್ಷಮಿಸಲ್ಲ. ಇವಳು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರೂ ಅವನು ಮಾತ್ರ ಇವಳನ್ನು ಕ್ಷಮಿಸಲ್ಲ. ಇವಳನ್ನು ಒಪ್ಕೊಳ್ಳೋದು ಬಿಡು, ಇವಳ ಮುಖ ನೋಡೋಕ್ಕೂ ಇಷ್ಟಪಡಲ್ಲ. ಹಾಗಾಗಿ ನೀನು ಅವಳ ಬಗ್ಗೆ ಯೋಚನೆ ಮಾಡಬೇಡ. ಅಭಿ ಅಂಥದ್ದು ಬಗ್ಗೆ ಯೋಚನೆ ಮಾಡು. ಓಕೆ ಮಾಮ್, ನೀವು ಹೇಳಿದ ಮೇಲೆ ಮುಗೀತು. ಇನ್ನೇನಿದ್ರು ಈ ಸಾಮ್ರಾಜ್ಯದ ಅಧಿಪತಿ ನಾವೇ ಅಂತ ಹೇಳಿ ಜೋರಾಗಿ ನಗತೊಡಗಿದನು. ಅವನ ಜೊತೆ ಚಂದ್ರಕಲಾರ್ ಅವರು ಕೂಡ ನಗತೊಡಗಿದರು. ಅಭಿ ಮತ್ತು ರಿಷಿ ಪಾರ್ಕಿಗೆ ವಾಕಿಂಗ್ ಎಂದು ಹೋಗಲು ಶುರು ಮಾಡಿ ಇಂದಿಗೆ 1 ತಿಂಗಳಾಗಿತ್ತು. ಈ 1 ತಿಂಗಳಲ್ಲಿ ರಿಷಿ ಐಶ್ವರ್ಯಳಿಗೆ ತುಂಬಾನೇ ಕ್ಲೋಸ್ ಆಗಿದ್ದನು. ಅಭಿ ಅವಳ ಜೊತೆ ಮಾತನಾಡಲು ಹೋದಾಗಲೆಲ್ಲ ರಿಷಿ ಅವನನ್ನು ತಡೆಯುತ್ತಿದ್ದನು. ಹೀಗಾಗಿ ಅಭಿಗೆ ಐಶ್ವರ್ಯಳ ಜೊತೆ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ದಿನ ಅಭಿ ಐಶ್ವರ್ಯಳ ಬಗ್ಗೆ ರಿಷಿಯ ಜೊತೆ ಮಾತನಾಡತೊಡಗಿದನು. ರಿಷಿ, ಇಂದಿಗೆ 1 ತಿಂಗಳಾಯ್ತು. ನೀನು ಐಶ್ವರ್ಯ ಹತ್ರ ನನ್ನ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಇಷ್ಟರ ತನಕ ಒಂದು ಮಾತು ಕೂಡ ಆಡಿಲ್ಲ. ನಾಳೆ ನಾನೇ ಹೋಗಿ ಅವಳ ಹತ್ರ ಮಾತಾಡ್ತೀನಿ. ಅಭಿ, ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಯಾಕೆ ಹಾಗೆ ಕೇಳ್ತೀಯ? ನಿನ್ನ ನಂಬದೆ ನಾನು ಇನ್ಯಾರನ್ನು ನಂಬಲಿ? ನನ್ನ ಮೇಲೆ ನಂಬಿಕೆ ಇದೆ ಅಂದರೆ ಮತ್ತೆ ಯಾಕೆ ಅವಸರ ಪಡ್ತಾ ಇದೆಯಾ? ಸ್ವಲ್ಪ ದಿನ ಟೈಮ್ ಕೊಡು ನನಗೆ, ನಾನು ಎಲ್ಲ ಸರಿ ಮಾಡ್ತೀನಿ. ಅವಳು ಯಾವತ್ತಿದ್ರೂ ನಿನಗೇನೆ ಸೇರಿದವಳು. ನಾನೇನು ಅವಳನ್ನು ಪಟಾಯಿಸಲ್ಲ. ನೀನು ಜಾಸ್ತಿ ವರಿ ಮಾಡ್ಕೋಬೇಡ. ನೀನು ಪಟಾಯಿಸ್ತೀಯ ಅಂತ ನಾನು ಹೇಳಿದ್ನಾ? ಇಲ್ಲ ಅಲ್ವಾ? ನನಗಿಂತ ಜಾಸ್ತಿ ನಿನ್ನ ಮೇಲೇ ನಂಬಿಕೆ ಇರೋದು. ಅನ್ಮೋಲ್ ಮಾಡಿದ ಹಾಗೆ ನೀನು ಯಾವತ್ತೂ ಮಾಡಲ್ಲ ಅಂತ ನಂಗೆ ಚೆನ್ನಾಗೇ ಗೊತ್ತು. ನಿನ್ನನ್ನು ನಾನು ಕಣ್ಣು ಮುಚ್ಕೊಂಡು ನಂಬ್ತೀನಿ.
ಆ ದೇವರೇ ಬಂದು ನಿನ್ನ ಬಗ್ಗೆ ಕೆಟ್ಟದಾಗಿ ಹೇಳಿದ್ರು ಕೂಡ ನಾನು ಅವ್ರ ಮಾತನ್ನು ಕೇಳಿದೆ, ನಿನ್ನನ್ನೇ ನಂಬ್ತೀನಿ. ನಿನ್ನ ಬಗ್ಗೆ ನನಗೆ ಅಷ್ಟೊಂದು ನಂಬಿಕೆ ಇದೆ. ನಂಬಿಕೆಗೆ ಇನ್ನೊಂದು ಹೆಸರೇ ರಿಷಿ. ಜಾಸ್ತಿ ಯಾರನ್ನೂ ಹಚ್ಚಬೇಡ ಕಣ. ಅದು ನಾನಾದರೂ ಆಗಲಿ ಐಶ್ವರ್ಯ ಆದರೂ ಆಗಲಿ, ಹಚ್ಚಿಕೊಂಡಷ್ಟು ನೋವುಗಳು ಜಾಸ್ತಿ. ನಿನ್ನ ಬಗ್ಗೆ ನನಗೆ ಯಾವುದೇ ಸಂದೇಹ ಇಲ್ಲ ಕಣ. ನಿನ್ನಂಥ ಒಳ್ಳೆ ಮನುಷ್ಯ ಎಲ್ಲಿ ಹೋದರೂ ಕೂಡ ಸಿಗೋಕ್ಕಿಲ್ಲ. ಸಾಕು ಸಾಕು ಹೊಗಳಿದ್ದು, ಈಗ ಕೆಲಸ ಇದೆ, ಹೋಗೋಣ ಅಂತ ಹೇಳಿ ಇಬ್ಬರು ಆಫೀಸಿಗೆಂದು ಹೊರಟರು. ಇತ್ತೀಚಿನ ದಿನಗಳಲ್ಲಿ ರಿಷಿ ಬಲವಂತವಾಗಿ ಅಭಿಯನ್ನು ಆಫೀಸಿಗೆ ಕರೆದುಕೊಂಡು ಹೋಗುತ್ತಿದ್ದನು. ಚಂದ್ರಕಲಾರವರಿಗೆ ಮತ್ತು ಅನ್ಮೋಲನಿಗೆ ಅಭಿ ಆಫೀಸಿಗೆ ಹೋಗುವುದು ಸಹಿಸಿಕೊಳ್ಳಲಾಗುತ್ತಿರಲಿಲ್ಲ. ಹೀಗಾಗಿ ಚಂದ್ರಕಲಾರವರು ದಿನಾಲು ಧನರಾಜ್ರವರ ಜೊತೆ ಜಗಳ ಮಾಡುತ್ತಿದ್ದರು. ಧನರಾಜ್ರವರು ಮಗನ ಮುಂದಿನ ಭವಿಷ್ಯಕ್ಕಾಗಿ ಚಂದ್ರಕಲಾರವರ ಮಾತನ್ನು ತಲೆಗೆ ಹಾಕಿಕೊಳ್ಳುತ್ತಿರಲಿಲ್ಲ. ಇದರಿಂದ ಚಂದ್ರಕಲಾರವರಿಗೆ ಅಭಿ ಮತ್ತು ಧನರಾಜ್ರವರ ಮೇಲೆ ದ್ವೇಷ ಇನ್ನಷ್ಟು ಹೆಚ್ಚಾಗತೊಡಗಿತು. ಆದಷ್ಟು ಬೇಗ ಅವರಿಬ್ಬರನ್ನು ಮುಗಿಸಬೇಕು ಅಂತ ಪ್ಲಾನ್ ಮಾಡತೊಡಗಿದರು. ಇದು ಯಾವುದರ ಅರಿವು ಇಲ್ಲದೆ ಅಭಿ ತನ್ನ ಕೆಲಸವನ್ನು ಮಾಡಿಕೊಂಡು ಹೋಗುತ್ತಿದ್ದನು. ಕತೆ ಮುಂದುವರಿಯಿತು. ಐಶ್ವರ್ಯ ರಿಷಿಯನ್ನು ಇಷ್ಟಪಡುತ್ತಾಳೋ ಅಥವಾ ಅಭಿಯನ್ನು ಇಷ್ಟಪಡುತ್ತಾಳೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.